ಹಾಯ್ ನಮಸ್ಕಾರ ಎಲ್ರಿಗೂ. ನೋಡಿ, ಎಚ್ ಪಿನ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಎಚ್ ಪಿ ಇಂಟರ್ನ್ಯಾಷನಲ್ ಅಂದ್ಬಿಟ್ಟು. ಇದು 2025 ಅತಿ ದೊಡ್ಡ ಸ್ಕ್ಯಾಮು. ಇದಕ್ಕೆ ತುಂಬ ಜನ ದುಡ್ಡು ಹಾಕಿ ಕಳ್ಕೊಂಡಿರೋರು ಇದ್ದಾರೆ. ಇದು ನೋಡಿ, ಈ ಅಪ್ಲಿಕೇಶನ್ ಯಾವ ಥರ ಡೆವಲಪ್ ಮಾಡಿದ್ದಾರೆ ನೋಡಿ, ಯಾರಿಗೂ ಒಂಚೂರು ಕ್ಲಿಯರಾಗಿ ಡೌಟ್ ಬರಬಾರ್ದು ಆ ಥರ ಡೆವಲಪ್ ಮಾಡಿದ್ದಾರೆ. ನೋಡಿ, ನ್ಯೂಸಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಚ್ ಪಿ ಇಂಟರ್ನ್ಯಾಷನಲ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಎಚ್ ಪಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮು 1997ರಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಜಾಯಿಂಟ್ ಸ್ಟಾಕ್ ಕಂಪನಿ, 20 ಬಿಲಿಯನ್ ರುಪೀಸು ಫೈನಾನ್ಸ್ ಇದೆ. ನೋಡಿ, GST ನಂಬರು ಪ್ರತಿಯೊಂದನ್ನು ಕೂಡ ಹಾಕಿದರೆ. ಇದು ಹೆಡ್ ಕ್ವಾರ್ಟರ್ ಬಂದು ಮಹಾರಾಷ್ಟ್ರದಲ್ಲಿದೆ, ಮತ್ತು ಕರ್ನಾಟಕ ಬ್ರಾಂಚು ಬೆಂಗಳೂರಲ್ಲಿದೆ, ಮತ್ತು ಉತ್ತರ ಪ್ರದೇಶ ಬ್ರಾಂಚು ಗುರುಗ್ರಾಮ ಹರಿಯಾಣದಲ್ಲಿದೆ. ನೋಡಿ, ಈ ಥರ ಎಲ್ಲ ಎಚ್ ಪಿ ಇದ್ಯಾವುದೋ ಫೇಕ್ ಡುಬಾಕ್ ಕಂಪ್ನಿ ಎಚ್ ಪಿ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಇದೆ. ಅಫಿಷಿಯಲಲ್ಲಿ ಏನೇನಿದೆ, ಅಫಿಷಿಯಲಾಗಿ ಏನೇನು ಪ್ರೊವೈಡ್ ಮಾಡ್ಬೋದು ಎಲ್ಲನೂ ಪ್ರೊವೈಡ್ ಮಾಡಿ ಸ್ಕ್ಯಾಮ್ ಮಾಡಿರೋವಂಥದ್ದು. ಇದು 2025 ಅತಿ ದೊಡ್ಡ ಸ್ಕ್ಯಾಮ್ ಇದು. ನೋಡಿ, ICICI ಬ್ಯಾಂಕ್ ಜೊತೆ ಲೀಗಲಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲಾಗಿ ಚೆಕ್ ಮಾಡೋದು. ಅಂದರೆ ಇನ್ ದ ಸೆನ್ಸ್ ICICI ಬ್ಯಾಂಕ್ ಜೊತೆ ಕೋಪ್ರೇಷನಲ್ಲಿದ್ದೀವಿ, ಅಂದರೆ ನಾವು ಟೈಅಪ್ ಆಗಿದ್ದೀವಿ ಅನ್ನೋದು ತೋರಿಸಿದ್ದಾರೆ. ಮಹಾರಾಷ್ಟ್ರ ಗೌರ್ಮೆಂಟ್ ಜೊತೆಗೆ ಟೈಅಪ್ ಆಗಿದ್ದೀವಿ ಅಂತ ತೋರಿಸಿದ್ದಾರೆ. ನೋಡಿ, ಎಚ್ ಪಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ದು ಬಿಸ್ನೆಸ್ ಲೈಸೆನ್ಸ್ ಕೂಡ ತೋರಿಸಿದ್ದಾರೆ. ಇದು ನೋಡಿ, ಹೆಡ್ ಕ್ವಾರ್ಟರ್ ಇರೋದು ಬಂದ್ಬಿಟ್ಟು ಡೆಲ್ಲಿಲಂತೆ, ಆದರೆ ಈ ಲೈಸೆನ್ಸ್ ಸಿಕ್ಕಿರೋದು ನಿಮಗೆ ಬೆಂಗಳೂರಲ್ಲಂತೆ. ನೋಡಿ, ಇಲ್ಲಿ ಕೂಡ ಕೇಂದ್ರೀಯ ಸದನ ಬೆಂಗಳೂರು ಕರ್ನಾಟಕ. ನೋಡಿ, ಇದು ಯಾವ ಥರ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ರಿಸರ್ವ್ ಬ್ಯಾಂಕ್ದು ಫೇಕ್ ಮಾಡಿಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಲೆಟ್ರ್ ಹಾಕಿದ್ದಾರೆ. ಮುಂಬೈ ಪೊಲೀಸ್ದು ಕೋಪರೇಷನ್ ಫೈಲ್ ಹಾಕಿದ್ದಾರೆ. ಎಲ್ಲ ಫೇಕು, ಇದೆಲ್ಲ ಫೇಕ್. ನೋಡಿ, ಯಾವ ಥರ ಫೇಕ್ ಮಾಡ್ಬೋದು, ಯಾವ ಥರ ಒಬ್ಬ ವ್ಯಕ್ತಿನ ಅಟ್ರಾಕ್ಟ್ ಮಾಡ್ಬೋದು, ಎಲ್ಲನೂ ಇದ್ರಲ್ಲಿ ಮಾಡಿದ್ದಾರೆ. ನೋಡಿ, ಎಚ್ ಪಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂದರೆ ಏನು, ಒಂದು ಕಂಪ್ನಿನ ಡೆವಲಪ್ಮೆಂಟ್ ಮಾಡಿ. ನೋಡಿ, ಇಲ್ಲಿ ಜಿಮ್ದು ಎಲ್ಲನೂ ಹಾಕಿದ್ದಾರೆ. ನೋಡಿ, ನಿಮಗೆ ಫುಲ್ಲು ಈ ಅಪ್ಲಿಕೇಶನ್ ಬಗ್ಗೆ ಫುಲ್ಲು ನಿಮಗೆ ಡೀಟೇಲ್ಸ್ ಹೋಗ್ತೀನಿ. ನೋಡಿ, ಯಾರು ಈ ಅಪ್ಲಿಕೇಶನ್ಗೆ ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, VIP ರೂಲ್ಸ್ ಅಂತ ಮಾಡಿದ್ದಾರೆ. VIP ರೂಲ್ಸ್ ಅಂದರೆ ಏನೋ, ನೀವು VIP 1 ಅಂತ ಅಪ್ಗ್ರೇಡ್ ಆದರೆ ನಿಮಗೆ 2% ಡಿವಿಡೆಂಟ್ ಕೊಡ್ತಾರೆ ಫಸ್ಟ್ ಲೆವೆಲ್ಗೆ, ಮತ್ತು 5% ಕಮಿಷನ್ ಕೊಡ್ತಾರೆ. VIP 2ಗೆ ನಿಮಗೆ ₹1,700 ಅಮೌಂಟ್ ಕೊಡ್ತಾರೆ, ಮತ್ತು 3% ಡಿವಿಡೆಂಟು. ಹಿಂಗೆ VIP 4, VIP 5, VIP 6, VIP 7, VIP 8, VIP 9. VIP 9ಗೆ ಬಂದರೆ ನೀವು 1,800 ಜನನ ನೀವು ಅದಕ್ಕೆ ಇನ್ವೈಟ್ ಮಾಡಿರಬೇಕು. ನಿಮಗೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 2 ಲಕ್ಷ ಕೊಡ್ತಾರೆ, 10% ಡಿವಿಡೆಂಟ್ ಕೊಡ್ತಾರೆ, 8% ಕಮಿಷನ್ ಕೊಡ್ತಾರೆ. ನೀವು VIP 9 ಹೋದರೆ ನಿಮಗೆ ರಿವಾರ್ಡ್ ಅಂತ ₹1,00,000 ಕೊಡ್ತಾರೆ. ನೋಡಿ, ಯಾವ್ಯಾವ ಥರ ಸ್ಕ್ಯಾಮ್ ಮಾಡ್ಬೋದು, ಯಾವ್ಯಾವ ಥರ ಮಾಡ್ಬೋದು ಎಲ್ಲ ಮಾಡಿಬಿಟ್ಟಿದ್ದಾರೆ ಇವರು. ನೆಕ್ಸ್ಟ್ ನೋಡಿ, ಮ್ಯಾನೇಜರ್ಗೆ ಹೋದರೆ ನೀವು ನೋಡಿ, ಇಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ ಸಪ್ರೇಟಾಗಿ, ಅಲ್ಲಿ ಏನಿದ್ರು ಅವ್ರು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಮಾರ್ಕೆಟಿಂಗ್ ಮ್ಯಾನೇಜರ್ ವಾಟ್ಸಪ್ ಅಂತ ಇದೆಯಲ್ಲ, ಇದಕ್ಕೆ ನಾವು ಕ್ಲಿಕ್ ಮಾಡಿದ್ರೆ ಅವ್ರು ಡೈರೆಕ್ಟಾಗಿ ಆ ಮ್ಯಾನೇಜರ್ಗೆ ಹೋಗುತ್ತೆ, ಅಲ್ಲೇ ನಾವು ಮೆಸೇಜ್ ಮಾಡ್ಬೋದು, ಕಸ್ಟಮರ್ ಸರ್ವಿಸು. ನೋಡಿ, ನೆಕ್ಸ್ಟ್ ಲಾಟ್ರಿ. ನೋಡಿ, ನಾವು ಲಾಟ್ರಿ ಹೊಡೆಯಂಗೆ ಆಗ್ಬಿಟ್ಟೈತೆ ಇವಾಗ ಲೈಫು. ನೋಡಿ, ಫಸ್ಟ್ ಯಾರು ಇನ್ವೈಟ್ ಆಗಿ ಯಾರು ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ 1 ಲಕ್ಕಿ ಡ್ರಾ ಕೊಡ್ತಾರೆ. ನೋಡಿ, ರೀಚಾರ್ಜ್ ಮಾಡೋದು. ನೋಡಿ, ಮಿನಿಮಮ್ ಅಮೌಂಟ್ 460 ಅಂತೆ. ನೋಡಿ, 460 ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು, ಆದರೆ ಇದು ಫೇಕು. ವಿಡ್ರಾಲ್ ನೋಡಿ, ವಿಡ್ರಾಲ್ ಅಮೌಂಟ್ ನೋಡಿ 40,000 ವಿಡ್ರಾಲ್ ಅಮೌಂಟ್ ಕೊಡಬೇಕು. ವಿಡ್ರಾಲ್ ಕೊಟ್ಟಿರೋದೇ ಬಂದಿಲ್ಲ ಅಮೌಂಟು. ನೋಡಿ, ಹಾಗೆ ನೋಡಿ, ICICI ಬ್ಯಾಂಕ್ ಜೊತೆ ಕೋಆಪ್ರೇಷನ್ ಆಗಿರೋ ತೋರಿಸ್ತಾರೆ. ನೋಡಿ, ಅಫಿಷಿಯಲ್ ICICI ಬ್ಯಾಂಕ್ ಲಿಂಕ್ ಹೊಂಟೋಗ್ಬಿಡುತ್ತೆ ಇದು ನಾವು ಕ್ಲಿಕ್ ಮಾಡಿದ್ರೆ. ನೋಡಿ, ಒಬ್ಬ ವ್ಯಕ್ತಿನ ಯಾವ್ಯಾವ ಥರ ಸ್ಕ್ಯಾಮ್ ಮಾಡ್ಬೋದು, ಯಾವ್ಯಾವ ಥರ ಫೇಕ್ ಮಾಡ್ಬೋದು, ಯಾವ್ಯಾವ ಥರ ಟ್ರ್ಯಾಪ್ ಮಾಡ್ಬೋದು ಎಲ್ಲನೂ ಮಾಡಿದ್ದಾರೆ ಈ ಅಪ್ಲಿಕೇಶನಲ್ಲಿ. ನೆಕ್ಸ್ಟ್ ನೋಡಿ, ಇದ್ರ ಡಿವೈಸ್ಗಳು ತೋರಿಸ್ತೀನಿ. ನೋಡಿ, ಈ ಡಿವೈಸ್ಗಳು ಯಾವ ಥರ ಅಂದರೆ ಸ್ಟ್ಯಾಂಡರ್ಡ್ ಡಿವೈಸ್ ಅಂದ್ಕೊಳ್ಳಿ. ನೋಡಿ, ಈ ಡಿವೈಸು ಫಸ್ಟ್ 7 ಡೇಸ್ ಪ್ರಾಫಿಟ್ಟು 80% ಪ್ರಾಫಿಟ್ ಕೊಡ್ತಾರೆ. ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಎಷ್ಟು, 45,000 ಇನ್ವೆಸ್ಟ್ ಮಾಡಿದ್ರೆ 80% ರಿಟರ್ನ್ ಕೊಡ್ತಾರೆ. ಫಸ್ಟ್ 7 ಡೇಸಲ್ಲಿ ನಿಮಗೆ ಒಂದು ದಿವಸಕ್ಕೆ ₹36,000 ನನಗೆ ಫಸ್ಟ್ 7 ಡೇಸ್ಗೆ ₹2,52,000 ನಿಮಗೆ ವಾಪಸ್ ಕೊಡ್ತಾರೆ. ಮತ್ತು 8ನೇ ದಿವಸದಿಂದ 3.5% ಹಂಗೆ ನಿಮಗೆ ರಿಟರ್ನ್ ಕೊಡ್ತಾರೆ, ₹1,575 ಪರ್ ಡೇ. ನೋಡಿ, ಈ ಥರ ಎಷ್ಟು ಅಪ್ಲಿಕೇಶನ್, ಎಷ್ಟು ಡಿವೈಸ್ಗಳು ಬಿಟ್ಟಿದ್ದಾರೆ. ನೋಡಿ, ಇದಕ್ಕೆ 15,000 ಇನ್ವೆಸ್ಟ್ ಮಾಡೋದಂತೆ 40% ರಿಟರ್ನ್ ಅಂತೆ. ಇದು ನೋಡಿ, ₹2,500 ಇನ್ವೆಸ್ಟ್ ಮಾಡೋದಂತೆ ಡೈಲಿ 3% ಕಮಿಷನ್ಗೆ ₹66 ಕೊಡ್ತಾರಂತೆ. ನೋಡಿ, ಈ ಥರ ಎಷ್ಟು ಡಿವೈಸ್ಗಳಿದ್ದಾವೆ. ನೋಡಿ, ನಿಮಗೆ ಕ್ಲಿಯರಾಗಿ ಸ್ಕ್ಯಾಮ್ ಮಾಡೋಕ್ಕೆ ಅಂತಲೇ ಬಿಟ್ಟು. ನೋಡಿ, ಅಪ್ಲಿಕೇಶನ್ ತಮಿಳ್ನಾಡು ಅಪ್ಲಿಕೇಶನ್ಗಳು. ನೋಡಿ, 34,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡೈಲಿ 6,800 ಕೊಡ್ತಾರಂತೆ. ಟೋಟಲ್ ಇನ್ಕಮ್ಮು 4,08,000 ಕೊಡ್ತಾರೆ. ಎಷ್ಟು, 20% ಪ್ರಾಫಿಟ್ಟು, 20% ಕೊಡ್ತಾರೆ ಡೈಲಿ ನಿಮಗೆ, ಆದರೆ 60 ದಿವಸ ಸೈಕಲ್ಲು. ನೋಡಿ, ಇದು ₹12,000ಗೆ ₹1,400. ನೋಡಿ, ಈ ಥರ ಎಷ್ಟು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಎಷ್ಟು ಡಿವೈಸ್ಗಳು ಬಿಟ್ಟಿದ್ದಾರೆ. ನೋಡಿ, ನೀವೇ ನೋಡಿ ಪ್ರಾಫಿಟ್ಟು. ನೋಡಿ, ಇನ್ವಿಟೇಷನ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ. ನೋಡಿ, VIP 1, VIP 4, VIP 5, VIP 6, 7, 8, 9. ನೋಡಿ, ಇಲ್ಲಿ ನೋಡಿ ಅಮೌಂಟು. ನೋಡಿ, ಜನರಲ್ ಲೆಡ್ಜರು ನಾವು ಅಮೌಂಟ್ ಅಪ್ಲಿಕೇಶನ್ಗೆ ಅಮೌಂಟ್ ಇನ್ವೆಸ್ಟ್ ಮಾಡಿರೋದು, ಇದು ಡೆಪಾಸಿಟ್ ಮಾಡಿರೋದು. ನೋಡಿ, ಡೆಪಾಸಿಟ್ ಮಾಡಿರೋದು ಅಮೌಂಟು ತೋರಿಸ್ತಾರೆ ಇದರಲ್ಲಿ. ಮತ್ತು ಡಿವಿಡೆಂಟ್ ಕೊಡ್ತಾರೆ.
ಇದೆಲ್ಲ ಫೇಕು. ವಿಡ್ರಾಲ್ ಮಾಡೋಕ್ಕೆ ವಿಡ್ರಾಲ್ಗೆ ಅಮೌಂಟ್ ಕೊಟ್ಟರು ವಿಡ್ರಾಲ್ ಆಗಿಲ್ಲ, ಅದು ಎಲ್ಲ ಫೇಕು ನೋಡಿ. ಕ್ಲಿಯರಾಗಿ ಗೊತ್ತಾಗ್ತಿದೆ ಇದು ದೊಡ್ಡ ಫೇಕು ಅಂದ್ಬಿಟ್ಟು ನೋಡಿ. ಲೋನ್ಗಳು ಕೊಡ್ತಾರಂತೆ ನೋಡಿ, ಯಾವ್ಯಾವ ಥರ ಮಾಡೋದು ಫೇಕ್ ಮಾಡ್ಬೋದು, ಎಲ್ಲ ಥರ ಮಾಡಿದ್ದಾರೆ ನೋಡಿ. ನೋಡಿ ಎಚ್ ಪಿ ಇಂಟರ್ನ್ಯಾಷನಲ್ ಹೆಸ್ರು ನೋಡಿ, ಎಚ್ ಪಿನ್ನು ನೋಡಿ ಯಾವ ಥರ ಮಾಡಿದ್ದಾರೆ ನೋಡಿ. ದಯವಿಟ್ಟು ಈ ಥರ ಯಾವುದೇ ಅಪ್ಲಿಕೇಶನ್ಗಳು ಬಂದರೆ ದಯವಿಟ್ಟು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡನ್ನ ಡಬಲ್ ಮಾಡಿ ಕಷ್ಟಪಟ್ಟು ಮಾಡ್ಬೋದು. ಈ ಥರ ಎಲ್ಲ ಮಾಡಿದ್ರೆ ಇರೋ ದುಡ್ಡು ಹೋಗುತ್ತೆ. ಹುಷಾರಾಗಿ ಏನೇ ಮಾಡಿದ್ರು ಹುಷಾರಾಗಿ ಮಾಡಿ.